ಅಂದ್ರೆ ಈ ವಿಚಾರಗಳನ್ನ ಪ್ರಸಾರ ಮಾಡೋ ಸಂದರ್ಭದಲ್ಲಿ ಒಂದು ಡಿಜಿಟಲ್ ಅಲ್ಲಿ ಕಾಮೆಂಟ್ ಗಮನಿಸಿದೆ ಸಮಯುಲ್ಲ ಸರ್. ಅಂದ್ರೆ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಪ್ರಸಾರವಾಗ್ತಿರುವ ಕಂಟೆಂಟ್ ಅನ್ನ ಗಮನಿಸಿದ್ರೆ ಸೆನ್ಸಾರ್ ಬೋರ್ಡ್ ಮಾಧ್ಯಮಕ್ಕೂ ತರಬೇಕು. ಬಹುತೇಕ ಪ್ರಕರಣಗಳು ಕೂಡ ಎ ಸರ್ಟಿಫಿಕೇಟ್ ಗೆ ಕಂಪೇರ್ ಮಾಡಬಲ್ಲಂತಹ ಕಂಟೆಂಟ್. ಬಟ್ ನಾವೇನು ಮಾಧ್ಯಮ, ವಿ ಆರ್ ಜಸ್ಟ್ ಮಿರರ್ ಆಫ್ ದ ಸೊಸೈಟಿ. ಸಮಾಜದಲ್ಲಿ ಇಂಥ ಕ್ರಿಮಿಗಳಿದ್ದಾರೆ, ಇಂಥ ಕಿರಾತಕ ಕೆಲಸ ಮಾಡ್ತಿದ್ದಾರೆ, ತೋರಿಸೋದು ನಮ್ಮ ಕರ್ತವ್ಯ. ಬಿಟ್ಟು ಬೇರೆ ಮಾಡಂಗಿಲ್ಲ. ಇವತ್ತಿನ ಮಟ್ಟಿಗೆ ಇದು ಸುದ್ದಿ. ನಾವು ಅದನ್ನೇನು ಅವ್ರು ಮಾಡೋದನ್ನೇನಾದ್ರು ತೋರಿಸ್ತಾ ಇದ್ರೆ ತಪ್ಪಪ್ಪ, ದರಿದ್ರ, ಅದು ಗಲೀಜನ್ನು ನಾವು ತೋರಿಸ್ತಿದೀವಿ, ಅದೇನಿಂದ ಇದೇನು ಮಾಡಬಾರ್ದೆಲ್ಲ ಮಾಡ್ತೀವಿ. ಒಬ್ಬ ಜವಾಬ್ದಾರಿಯುತ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯುತ ಭಾಗದಲ್ಲಿರುವಂತಹ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಅಧಿಕಾರವನ್ನ ಮತ್ತು ರಾಜಕೀಯ ಪ್ರಭಾವವನ್ನ ಬಳಸ್ಕೊಂಡು ಯಾವ ಮಟ್ಟದ ನೀಚತನಕ್ಕೆ ಕೆಳಗಿಳಿಯಬಲ್ಲರು ಅನ್ನೋದಕ್ಕೆ ಈ ಪ್ರಕರಣಗಳು ನಮಗೆ ಸಿಕ್ಕಾಕೊಂಡಿದ್ದಾರೆ ಊರಾಗೇನೆ. ನಿಜ, ಇದು ನಮಗೆ ಉದಾಹರಣೆ ಆಗಿದೆ. ಹೀಗಿರ್ಬೇಕಾದ್ರೆ ನಮ್ಮ ಸುತ್ತಲ ರಾಜಕೀಯ ವ್ಯವಸ್ಥೆ, ನಾವು ಯಾರ್ಯಾರನ್ನ ದೊಡ್ಡವರು ಅಂತ ತಿಳ್ಕೊಂಡಿರ್ತೀವೋ ಅವರ ಮುಖಗಳು, ಮತ್ತೊಂದು ಮುಖ, ಕರಾಳ ಮುಖಗಳು ಹೀಗಿವೆ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಮತ್ತು ಅದನ್ನ ತೋರಿಸ್ಬೇಕಾದ್ರೆ ಒಂದು ನೈತಿಕ ಚೌಕಟ್ಟನ್ನ, ಸಂಹಿತೆಯನ್ನು ಹಾಕ್ಕೊಂಡು ನಾವು ತೋರಿಸ್ಬೇಕಾಗುತ್ತೆ. ಆ ಸಂಹಿತೆಯ ಒಳಗೆ ನಾವು ಚರ್ಚೆ ಮಾಡೋದಕ್ಕೆ ನಮಗೆ ಕಾಯ್ದೆ ಪ್ರಕಾರ ನಮಗೆ ಅವಕಾಶವೂ ಕೂಡ ಇದೆ. ನಿಜ ನಿಜ. ಸೂರಿ ಮುಕುಂದ್ ಅವರೇ, ನಿಮ್ಮ ಹತ್ರ ಪೊಲಿಟಿಕಲ್ ಕ್ವೆಶ್ಚನ್ ಕೇಳೋಕೆ ಮುಂಚೆ ಅವರ ಲಾಯರ್ ಆಲ್ಸೋ, ಅದು ಕೇಳ್ತಾ ಇದ್ದೀನಿ. 377 ಮಚ್ ಡಿಬೇಟೆಡ್ ಟಾಪಿಕ್. ಈಗ ಸಮೀವುಲ್ಲಾ ಸರ್ ಹೇಳ್ತಾ ಇದ್ದ ಹಾಗೆ ಅದರ ಅಡಿಯಲ್ಲಿ ಶಿಕ್ಷೆ ಕೊಡಲೇಬೇಕು ಅಂತನೂ ಇಲ್ಲ, ಕೊಡಬಾರ್ದು ಅಂತಲೂ ಇಲ್ಲ, ಹಾಗಿದೆ ಈಗ ಸದ್ಯಕ್ಕೆ. ಈಗ ಮೊದಲ ಪ್ರಕರಣದಲ್ಲಿ 377 ಇದೆ, ಇದರ ಜೊತೆಗೆ 506 ಇದೆ, 34 ಇದೆ. ಹೌ ಸೀರಿಯಸ್ ಇಸ್ ದಿಸ್ ಕೇಸ್? ಒಂದು ಏನಂದ್ರೆ 2018ರಲ್ಲಿ ಸುಪ್ರೀಂ ಕೋರ್ಟು 377ನ ಡಿಕ್ರಿಮಿನಲೈಸೇಷನ್ ಮಾಡ್ತು. ಅಂದರೆ ಯಾವ ವಿಚಾರಕ್ಕೆ ಮಾಡ್ತು ಅಂದರೆ ಕಾನ್ಸೆನ್ಷನಲ್ ಇದ್ದಾಗ ಮಾತ್ರ ಅದು ಡಿಕ್ರಿಮಿನಲೈಸೇಷನ್. ಸೊ ಇಬ್ಬರು ವ್ಯಕ್ತಿಗಳು ಒಪ್ಪಿತ ಸಂಬಂಧವನ್ನು ಅಥವಾ ಮದುವೆ ಆಗೋದನ್ನು ಅಥವಾ ಅವ್ರ ನಡುವೆ ನಡೆಯುವಂಥ ಲೈಂಗಿಕ ಸಂಪರ್ಕವನ್ನು ಗಂಡಿನ ನಡುವೆ ಆಗಿರ್ಬೋದು, ಹೆಣ್ಣಿನ ನಡುವೆ ಆಗಿರ್ಬೋದು, ಇದನ್ನು ಕ್ರಿಮಿನಲೈಸೇಷನ್ ಮಾಡೋದು ತಪ್ಪು ಅಂತೇಳಿ ಅದನ್ನು ಮಾತ್ರ ಮಾಡಿದ್ದಾರೆ. ಸೊ ಒಪ್ಪಿತವಾದಂಥ ಸಂಬಂಧ ಇದ್ದಾಗ 377 ಅಟ್ರಾಕ್ಟ್ ಆಗಲ್ಲ. ಮುಂಚೆ ಅಟ್ರಾಕ್ಟ್ ಆಗ್ತಾ ಇತ್ತು, ಈಗ ಆಗಲ್ಲ 2018ರಿಂದ. ಆದರೆ ಈ ಪ್ರಕರಣವನ್ನು ನೋಡಿದಾಗ ಇಲ್ಲಿ ಆಗಿರುವಂಥದ್ದು ದೌರ್ಜನ್ಯ, ಅಧಿಕಾರವನ್ನು ಬಳಸ್ಕೊಂಡು. ಈಗ ನಿನ್ನೆ ನೋಡಿದಾಗ ಒಬ್ಬ ಯುವಕ ಅಂತ ಇದ್ರು, ಈಗ ನೀವು ತೋರಿಸ್ತಾ ಇರೋದು ಇನ್ನೊಬ್ಬ ಸಂತ್ರಸ್ತನ ಕೂಡ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಗಂಡು ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು, ಇದು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅಧಿಕಾರ ಸ್ಥಾನದಲ್ಲಿರುವಂಥ ದೊಡ್ಡ ಕುಟುಂಬದವರ ಒಂದು ದೌರ್ಜನ್ಯ ಪ್ರಕರಣ ಮೊದಲನೇ ಬಾರಿಗೆ ಅಂತಲೇ ಹೇಳ್ಬೋದು ಇತಿಹಾಸದಲ್ಲಿ. ಸಮೀವುಲ್ಲಾ ಸರು ಕೂಡ ಜರ್ನಲಿಸ್ಟ್ ಆಗಿ ಅನೇಕ ಪ್ರಕರಣಗಳನ್ನ ನೋಡಿರ್ತಾರೆ. ಆದರೆ ಗಂಡಸರ ಮೇಲೆ ನಡೆದಿರುವಂಥ ದೌರ್ಜನ್ಯ ಪ್ರಕರಣ ಇದೇ ಇತಿಹಾಸದಲ್ಲಿ ಮೊದಲನೇ ಪ್ರಕರಣ ಅಂತ ಹೇಳಿದ್ರೆ ಕೇಸ್ ಅಂತ ದಾಖಲಾಗಿರೋದು ಮೊದಲು ಕೆಲ ರಾಜಕಾರಣಿ ಅದು ವಿಡಿಯೋಸ್ ಎಲ್ಲ ಸಿಕ್ಕಿದೆ. ಬಟ್ ಹೊರಗಡೆ ಬಂದು ದೂರು ಕೊಡುವಂಥದ್ದು ಇದೆಯಲ್ಲ, ಈಗ ಆ ರಾಜಕಾರಣಿಗಳು ಮಾಡಿರುವಂಥ ವಿಡಿಯೋಗಳು ಜನ ನೋಡಿದ್ದಾರೆ. ಬಟ್ ಅದು ದೌರ್ಜನ್ಯ ಅಂತ ಹೊರಗಡೆ ಯಾರು ಬಂದು ಕೊಟ್ಟಿಲ್ಲ. ಗಂಡಸೊಬ್ಬ ಮತ್ತೊಬ್ಬ ಗಂಡಸಿನ ಮೇಲೆ, ಮತ್ತೊಬ್ಬ ಪ್ರಭಾವಿ ರಾಜಕಾರಣದ ಮೇಲೆ ನನ್ನ ಮೇಲೆ ಅತ್ಯಾಚಾರ ತರ ಮಾಡಿದಾನೆ ಅಂತ ದೂರನ್ನು ಕೊಟ್ಟಿರುವಂತಹ ಮೊದಲನೇ. ಇಲ್ಲಿ ನೋಡಿ, ಅವರು ಆಮಿಷ ಕೂಡ ಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಅದಾದ ನಂತರ ನಿನಗೆ ಇದ್ರೊಳಗೆ KMF ಅಲ್ಲಿ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಏನ್ KMF ಇವ್ರ ತಾತನ ಮನೆ ಆಸ್ತಿನ? ಸಿಕ್ತವ್ರಿಗೆಲ್ಲ ದೌರ್ಜನ್ಯ ಮಾಡೋದು, ಅವ್ರನ್ನೆಲ್ಲ ಕರ್ಕೊಂಬರೋದು, ಆ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡೋದು, KMF ಅಲ್ಲಿ ಉದ್ಯೋಗ ಕೊಡೋದು, ಇವ್ರ ಮೇಲೆ ಅತ್ಯಾಚಾರ ಮಾಡೋದು, KMF ಅಲ್ಲಿ ಉದ್ಯೋಗ ಕೊಡೋದು. ಸೊ ರೇವಣ್ಣ ಅವರ ಕುಟುಂಬ ಇಡೀ ಹಾಸನ ಡಿಸ್ಟ್ರಿಕ್ಟಲ್ಲಿ ಇರುವಂಥ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಈ ರೀತಿ ಅವ್ರ ದೌರ್ಜನ್ಯಕ್ಕೆ ಒಳಗಾದವ್ರಿಗೆ ಪುನರ್ವಸತಿ ಕೊಡುವಂಥ ಪುನರ್ವಸತಿ ಕೇಂದ್ರ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಇದನ್ನು ಒಬ್ಬ ರಾಜಕೀಯ ಕುಟುಂಬದಲ್ಲಿರುವಂಥವ್ರು ಅಥವಾ ಒಂದು ಅಧಿಕಾರದ ಸ್ಥಾನದಲ್ಲಿರುವಂಥವ್ರು ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಬರುವಂಥ ಕಾರ್ಯಕರ್ತರು, ವರ್ಕರ್ಸು, ಪಾರ್ಟಿ ಲೀಡರ್ಸು ಇವ್ರ ಮೇಲೆ ನಡೆಸುವಂಥ ದೌರ್ಜನ್ಯ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದು. ಸೊ ಇಂಥವ್ರು ರಾಜಕಾರಣದಿಂದ ಆಚೆ ಹೋಗೋದೇ ಒಳ್ಳೇದು. ರೈಟ್. ಸಂಗ್ರಾಮ್ ಸಿಂಗ್ ಸರ್, ಈಗ ಈ ವ್ಯಕ್ತಿ ನಾವೇನು ಮಾತನಾಡಿದ್ದನ್ನ ತೋರಿಸಿದ್ವಿ, ಆ ವ್ಯಕ್ತಿ ಮೊನ್ನೆ ಹೋಗಿ ಸೂರಜ್ ರೇವಣ್ಣ ಅವರ ಪರವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹೊಳೆ ನರಸೀಪುರದಲ್ಲಿ. ಅಂದ್ರೆ ಸೂರಜ್ ರೇವಣ್ಣ ಅವರ ಹೆಸರನ್ನ ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕೆಲವರು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಇವತ್ತು ಅದೇ ವ್ಯಕ್ತಿ ಹೇಳ್ತಿದ್ದಾನೆ, ಇಲ್ಲ ನಾನು ಒಂದು ರೀತಿಯ ಹಿಡಿತದಲ್ಲಿದ್ದೆ, ಬಂಧನಕ್ಕೆ ಒಳಪಟ್ಟಿದ್ದೆ, ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿದೆ. ಈಗ ಹಿಂದೆ ಈತನೇ ಕೊಟ್ಟಿರುವ ಕಂಪ್ಲೇಂಟ್ನ ಸ್ಟೇಟಸ್ ಏನಾಗುತ್ತೆ ಅಂತ ಹೇಳಿ, ಈತ ಈಗ ಮತ್ತೊಬ್ಬ ಕಂಪ್ಲೇಂಟ್ ಆಗ್ತಾನೆ. ಈಗ ಏನಾಗಿದೆ ಮೇಡಮ್ ಅಲ್ಲಿ, ಈಗ ಯಾಕಂದರೆ ಈಗ ಈ ಒಂದು ಕರ್ನಾಟಕದಲ್ಲಿ ಸುಸಮೃದ್ಧಿ ಬಹಳ ಒಳ್ಳೆ ಹೆಸರಿತ್ತು. ಈ ಒಂದು ಹಾಸನದಲ್ಲೇ ಇವರು ತಂದೆ, ಅವರ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಇದು ಮಾಡಾಕ್ಬಿಟ್ಟಿದ್ದಾರೆ, ಹಾಳು ಮಾಡಿಬಿಟ್ಟಿದ್ದಾರೆ ಹೆಸರು. ಕರ್ನಾಟಕ ಅಂತ ಹೇಳಿದ್ರೆ ರೇಪ್ ಕೇಸ್ ಆಗೋಗ್ಬಿಟ್ಟಿದೆ ಈಗ.
ಅದರಲ್ಲಿ ಈ ಪ್ರಜ್ವಲ್ ಆಗಲಿ ಈಗ ಮತ್ತೆ ಈ ಸೂರಜ್ ರೇವಣ್ಣ ಆಗಲಿ ಈ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವೇ ನೋಡ್ತಾ ಇದ್ರೆ ಈಗ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾಗ್ತಾ ಇಲ್ಲ. ಅವನು ಇಲ್ಲಿ ಬಂದು DG ಕೊಡ್ತಾನೆ, ಹೋಮ್ ಮಿನಿಸ್ಟರ್ ಕೊಡ್ತಾನೆ, ಅವ್ರಿಗೆ ಕೊಡ್ತಾರೆ. ಈಗ ಮತ್ತೆ ಕಾರಲ್ಲಿ ಇದರಲ್ಲಿ ಹೋಗ್ತಾನೆ ಮತ್ತು ಇದಕ್ಕೆ ಇಲ್ಲಿಗೆ ಹೊಳೆ ನರಸೀಪುರಕ್ಕೆ ಹೋಗಿ ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಆಗ ಆ ಹೆಡ್ ಕಾನ್ಸ್ಟೇಬಲ್ ತಟ್ತಾರೆ, ಏನೋ ಬೆನ್ನು ತಟ್ಟದೆ ಒಳಗಡೆ ಬಾರಯ್ಯ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಒಂದು ವಿಡಿಯೋ ಕ್ಯಾಮ್ರಾ ಬರುತ್ತೆ. ಇದೆಲ್ಲ ವಾಟ್ ಇಸ್ ದಿಸ್ ಮೇಡಮ್? ಇದು ನನಗೆ ಅನಿಸುತ್ತೆ ಇಟ್ ಇಸ್ ಎ ಕುಕ್ಡಪ್. ಇಟ್ಸ್ ಎ ಕುಕ್ಡಪ್ ಸ್ಟೋರಿ ಇದಾಗಿದೆ. ಒಂದು ಆ ಇವನ ಮೇಲೆ, ಯಾರ ಮೇಲೆ, ಪ್ರಜ್ವಲ್ ಅಲ್ಲ, ಇನ್ನು ಸೂರಜ್ ಮೇಲೆ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಇದಾಗಿದೆ ನೋಡಿ. ನಾವು ಯಾಕಂದರೆ ನಾವು TV ನೋಡ್ತೀವಿ. ಇದೇನಪ್ಪ ಇದು ಹೊಸ ಕತೆ ಆಯಿತು, ಪ್ರಜ್ವಲ್ದು ಇಷ್ಟು ದಿವಸ ಆಯಿತು, ಈಗ ಇವಂದು ಸೂರಜ್ದು ಸೇರ್ಕೊಂಡಿದೆಯಲ್ಲ. ಕುಕ್ಕಡಪ್ಪ ಅಂದ್ರೆ ಹೆಂಗೆ ಸರ್? ಕುಕ್ಕಡಪ್ಪ ಅಂದ್ರೆ ಹೆಂಗೆ? ಕುಕ್ಕಡಪ್ಪ ಅಂತ ಹೇಳಿದ್ರೆ ಈಗ ಶಿವಕುಮಾರ್ ಏನು ಮಾಡಿದ್ದಾನೆ ನೀವು ಆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಬೇಕಾಗಿತ್ತು. ಓಡ್ತಾನೆ ಇವನು ಒಳಗಡೆ ಪೊಲೀಸ್ ಸ್ಟೇಷನ್ ಒಳಗಡೆ. ಆಗ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಬಂದಿರ್ತಾರೆ, ಬಾಪ ಬಂದ್ಯಾ ಅಂತ. ಹೌದು, ಹಿ ಮೈಟ್ ಬಿ ಎನ್ MLC, ವಾಟ್ ಎವರ್ ಇಟ್ ಮೇ ಬಿ. ಹೌದು, ಸ್ಟೇಷನ್ ಒಳಗಡೆ ಅಷ್ಟೊತ್ತಿಗೆ ಏನಾಗ್ತದೆ, ಒಬ್ಬ ವಿಡಿಯೋ ಕ್ಯಾಮ್ರಾದವನು ಬಂದಿದ್ದೆ, ಅಲ್ಲಿ ಹಿಡಿತಾರೆ. ಸಿ ದೀಸ್ ಆರ್ ಆಲ್ ಕುಕ್ಡಪ್. ಪ್ಲಾನ್ಡ್ ಅಂತ ಹೇಳ್ಬೋದಾ? ಪ್ಲಾನ್ಡ್ ಅಂತ ಹೋಗಿ ದೂರ ಕೊಡಬೇಕು. ಪ್ಲಾನ್ಡ್ ಅಂತ ಹೇಳಿದ್ರು. ಈ ಪ್ಲಾನ್ಡ್ ಅಂತ ಅದಕ್ಕೆ ಅವನು ಇಷ್ಟೆಲ್ಲ ಆಗೋದಕ್ಕೆ, ಒಂದು ಸೋಡಮಿ ಆಗೋದಕ್ಕೆ ಅವನು ಮಾರುತಿ ಇದು ಇನೋವಾ ಕಾರಲ್ಲೇ ಬರಬೇಕಾ ಅಲ್ಲಿ? ಅವನು ಅಷ್ಟಿಗೆ ಅವನು ಬಂದಿದ್ದೆ. ಅದು ಏನು ಈಸಿ ಅಂತ ಅಲ್ಲ. ಯಾಕಂದರೆ ಸೋಡಮಿ, ವಿ ಆರ್ ಆಲ್ ಪೊಲೀಸ್ ಆಫೀಸರ್ಸ್ ಆ್ಯಂಡ್ ವಿ ಹ್ಯಾವ್ ಸೀನ್ ಆ್ಯಂಡ್ ವಿ ಹ್ಯಾವ್ ಡೆಲ್ಟ್ ವಿತ್ ದಿಸ್ ಕೇಸ್. ಅದರಲ್ಲಿ ಆಲ್ರೆಡಿ ಡಾಕ್ಟರ್ ರಿಪೋರ್ಟ್ ಆಗಿದೆ. 15 ಇದಾಗಿದೆ. ಅದು ಆಗೋದಿಲ್ಲ, ಅದು ಬಹಳ ಕಷ್ಟ ಆಗುತ್ತೆ ಇದು ಸೂರಜ್ ಮೇಲೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇವನು ಇಷ್ಟೆಲ್ಲ ಹೋಗಿದೆ. ವಿ ವಿಲ್ ಲೆಟ್ ಅಸ್ ಕಮ್ ಟು ದ ಕನ್ಕ್ಲೂಷನ್ ಅಬೌಟ್ ದಿ ಸೋಡಮಿ. Sodomy is nothing but having a manly intercourse. Otherwise, whether that such intercourse can be affected by the Shivkumar. Shivkumar, what is the age of Shivkumar? What is the age of Suraj? Whether such a sodomy can be done by Suraj or against Shivkumar. ಅದನ್ನು ನೋಡಬೇಕಾಗತ್ತೆ. ಇಫ್ ಇಟ್ ಈಸ್ ಅವನು ಮಾಡಿದ್ರೆ ಸಹ ಅದು ಎಷ್ಟು ದಿವಸ ಎಫೆಕ್ಟ್ ಆಗಿರುತ್ತೆ, ಯಾರ ಮೇಲೆ? ಸೂರಜ್ ಮೇಲೆ ಆಗಲಿ, ಆ ಶಿವಕುಮಾರ್ ಮೇಲೆ ಆಗಲಿ, ಕೊರೋನಾ ಟೈಮಲ್ಲಿ ಅಂತ ಹೇಳ್ತಾರೆ. ಬಟ್ ಈಗ ಮೊದಲು ಕಂಪ್ಲೇಂಟ್ ದಾಖಲು ಮಾಡಿರುತ್ತಾ ಹೇಳ್ತಿರೋದು ಇವಾಗ ಜೂನ್ ಅಲ್ಲಿ ಆಗಿದ್ದು ಅಂತ ಹೇಳಿ. ಆಯ್ತು, ಈಗ ಫಸ್ಟ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗೋಯ್ತು. ಶಿವಕುಮಾರ್ ಕೊಟ್ಟ, ಪೊಲೀಸ್ ಸ್ಟೇಷನ್ ಕೊಟ್ಟ, DG ಕೊಟ್ಟ. ಆಲ್ರೆಡಿ ದಿ ಇನ್ಫಾರ್ಮೇಶನ್ ಹ್ಯಾಸ್ ಬಿನ್ ಕಾಗ್ನಿಸಬಲ್ ಅಫೆನ್ಸ್ ಹ್ಯಾಸ್ ಬಿನ್ ಮೇಡ್ ನೋನ್ ಟು ದಿ ಪಬ್ಲಿಕ್ ಆರ್ ಆಸ್ ಟು ದಿ ಪೊಲೀಸ್ ಲೀಗಲ್ ಅಥಾರಿಟೀಸ್ಗೆ. ನಾವು ಶಿವಕುಮಾರ್ ಕಮ್ಸ್ ಅಂಡ್ ಸೇಸ್ ಇದೆಲ್ಲ ಸುಳ್ಳು, ನನಗೆ ಇದಾಗಿದೆ ಅಂತ ಹೇಳಿದ್ರೆ that case will also be included in this case. ಎರಡು ಇದು ಮಾಡ್ತಾರೆ, ಯಾವುದು ನಿಜ ಇದೆ, ಯಾವುದು ಸುಳ್ಳಿದೆ ಅಂತ ಹೇಳಿದ್ರೆ the investigating officer has to think on. ತಲೆ ಬಿಸಿ ಪೊಲೀಸ್ ಇಲಾಖೆ ಮೇಲೆ ಮತ್ತಷ್ಟು ಹೆಚ್ಚಾಯಿತು. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಗಮನಿಸೋಣ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ CID ಕಚೇರಿಯತ್ತ ಸದ್ಯಕ್ಕೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಹಾಸನದಿಂದ ಕರ್ಕೊಂಡ್ಬಂದ್ರು. ನ್ಯಾಯಾಧೀಶರ ಸಮ್ಮುಖದಲ್ಲಿ ಇವತ್ತು ಹಾಜರುಪಡಿಸಬೇಕು. ಅದಕ್ಕೆ ಮುಂಚೆ CID ಕಚೇರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಆಗಬೇಕು. ಇಲ್ಲಿ ಮತ್ತೊಂದು ರೌಂಡ್ ಬೌರಿಂಗ್ ಆಸ್ಪತ್ರೆಗೆ ಹೋಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಅದಾದ ನಂತರದಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ. ಸದ್ಯಕ್ಕೆ ಬೆಂಗಳೂರಿನ CID ಕಚೇರಿಯತ್ತ ಆರೋಪಿ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ರೈಟ್, ಈಗ ಸಿಗ್ತಾ ಇರುವ ಅಪ್ಡೇಟ್, ನೇರವಾಗಿ ನ್ಯಾಯಾಧೀಶರ ಮನೆಗೇನೆ ಕರ್ಕೊಂಡು ಹೋಗ್ತಿದ್ದಾರೆ ಸೂರಜ್ ರೇವಣ್ಣ ಅವರನ್ನ ಅಂತ ಹೇಳಿ. ಕೋರಮಂಗಲದಲ್ಲಿರುವ ನ್ಯಾಯಾಧೀಶರ ಮನೆಗೆ ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ಲಾಗತ್ತೆ. ಬಹುತೇಕ ಮತ್ತಷ್ಟು ವಿಚಾರಣೆಗೆ ತಮ್ಮ ವಶಕ್ಕೆ ನೀಡಿ ಅಂತ ಹೇಳಿ ಪೊಲೀಸರು ಕೇಳಿಕೊಳ್ಳುವ ಸಾಧ್ಯತೆ. ಯಾಕಂದ್ರೆ ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಅರೆಸ್ಟ್ ತೋರಿಸಿದ್ದಾರೆ. ಇವತ್ತು ಇಡೀ ದಿನ ಬಹುತೇಕ ಹಾಸನದಲ್ಲಿ ಒಂದು ರೌಂಡ್ ಮೆಡಿಕಲ್ ಚೆಕಪ್, ಅಲ್ಲಿಂದ ಹಾಸನದಿಂದ ಬೆಂಗಳೂರಿಗೆ ಟ್ರಾವೆಲ್ ಟೈಮು, ಇದರ ನಡುವೆ ಹೆಚ್ಚಿನ ವಿಚಾರಣೆ ಆಗಿರುವ ಸಾಧ್ಯತೆಗಳು ಕಡಿಮೆ. ಹೀಗಾಗಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸಿ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸರು ಕೇಳಿಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೂರಜ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇರುವ ಪೊಲೀಸರ ವಾಹನ ನೇರವಾಗಿ ಕೋರಮಂಗಲದ ಜಡ್ಜ್ ನಿವಾಸದತ್ತ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ